ಚಪ್ಪಾಳೆ ಬರ್ಲಿ ದಯವಿಟ್ಟು, ಪ್ರೋತ್ಸಾಹ ಮಾಡೋಣ. ಚಪ್ಪಾಳೆ ಇದ್ರೆ ಪ್ರೋತ್ಸಾಹ, ಅವ್ರಿಗೂ ಕೂಡ ಎನರ್ಜಿ ಬಂದಾಗ ಆಗುತ್ತೆ. ಚಪ್ಪಾಳೆ ಬರ್ಲಿ. ಚಪ್ಪಾಳೆ ಬರ್ಲಿ. FIR 626 ಸಿನಿಮಾದ ಆಡಿಯೋ ಲಾಂಚ್. ಸ್ವಲ್ಪ ಡೌನ್ ಮಾಡಿ, ಮುಂದೆಗೆ. ಎಸ್, ಇಲ್ಲ ಸರ್, ನೋಡಿ ಸರ್, ಸಿನಿಮಾ ನೋಡಿ ಸರ್. ನೈಟ್ ಅಮಾವಾಸ್ಯೆ ಲಾಸ್ಟ್ ನಂಬರ್ 87 ಬರ್ರಿ. ಆಯ್ತು, ಎಸ್. ನಂತರ ಶಿಲ್ಪಾ ಶ್ರೀನಿವಾಸ್ ಅವ್ರಿಗೂ ಕೂಡ ಅಭಿನಂದಿಸಲಾಗ್ತಾ ಇದೆ. ಎಸ್. ನೆಕ್ಸ್ಟ್ ಗೋಕುಲ್ ರಾಜ್ ಡಿಸ್ಟ್ರಿಬ್ಯೂಟರ್ ಇವ್ರಿಗೂ ಕೂಡ ಅಭಿನಂದಿಸಲಾಗ್ತಾ ಇದೆ. ಓಂ ಶೋಮ್ ಆಶ್ 19 ಚಿತ್ರದ ನಿರ್ಮಾಪಕರಾದಂತಹ KN ಕೃಷ್ಣ ಅವ್ರಿಗೂ ಕೂಡ ಅಭಿನಂದಿಸಲಾಗ್ತಿದೆ. ನಾನು ಮೊದಲು ಪಟ್ಟಾಭಿಷೇಕ ಮಾಡಿದ್ದೀನಿ. ಈಗ FIR 626 ನಮಗೆ ರಮಣರಾಜ್ ಅವರು ಕತೆ ಹೇಳಿದಾಗ ಒಪ್ಪಿಗೆ ಆಗಿದೆ. ನಮ್ಮ ಚಿನ್ನಾರಿ ಮುತ್ತನ್ನ ಇಟ್ಕೊಂಡು ಇದು ಮಾಡಿದ್ದೀವಿ. ಅವ್ರು ಏನೇ ಮಾಡಿದ್ರು ಪರ್ಫೆಕ್ಟಾಗಿ ಮಾಡ್ತಾರಂತ ನಮ್ಗೆ 100% ಗ್ಯಾರಂಟಿ ಇದೆ. ಈ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತಿದ್ದೆ. ಹಾಗೆ ನಿಮ್ಮೆಲ್ಲರ ಪ್ರೀತಿಯ ಈ ಸಿನಿಮಾದ ನಟರಾದಂತಹ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಸರ್ ಅವರು ಈ ಸಿನಿಮಾದ ಕುರಿತು ಮಾತನಾಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನೆರೆದಿರುವ ಎಲ್ಲ ಹಿತೈಷಿಗಳಿಗೂ, ವೇದಿಕೆ ಮೇಲೆ ಕುಳಿತಿರುವಂಥ FIR 626 ಸಿನಿಮಾದ ನಿರ್ಮಾಪಕರು, ಕಲಾವಿದರು ಹಾಗೂ ತಾಂತ್ರಿಕ ವರ್ಗದ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರ. FIR 626 ಅನ್ನೋ ಒಂದು ಸಿನಿಮಾ ಭಾಗ್ಯ ಮೇಡಮ್ ಅವರ ಏನು ಹೇಳ್ತಾರೆ ಮತ್ತೊಂದು ಕನಸು, ಹಾಗೆ ರಮಣರಾಜ್ ಅವರ ಕನಸು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ವಿಶೇಷ ಅನುಭವ ನನಗೆ ಈ ಸಿನಿಮಾ. ಬಹುಶಃ ನಿಮಗೆ ಟ್ರೇಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಅಂತ. ಆದರೆ ಇಡೀ ಆ್ಯಕ್ಷನ್ ಥ್ರಿಲ್ಲರಲ್ಲಿ ಎಲ್ಲೂ ಕೂಡ ಒಂದು ಕಡೆ ಒಂದು ಡೇ ಶಾಟ್ ಕೂಡ ಕಾಣಲ್ಲ. ಅಷ್ಟು ಮಾತ್ರ ಹೇಳಿ ನನ್ನ ಅನುಭವದ ಬಗ್ಗೆ ಹೇಳ್ತೀನಿ. ಸುಮಾರು ಹಗಲು ರಾತ್ರಿ ಅಂತ ಹೇಳೋದಕ್ಕಿಂತ ಸುಮಾರು ರಾತ್ರಿಗಳು ಈ ಸಿನಿಮಾಗೆ ಇಡೀ ಚಿತ್ರತಂಡ ಈ ಸಿನಿಮಾದ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಅನ್ನೋ ಫೀಲ್ ಏನಿದೆ, ಆ ಎಕ್ಸ್ಪ್ರೆಷನ್ ಏನಿದೆ, ಅದನ್ನು ಕಟ್ಕೊಡೋದಕ್ಕೆ ಹರಸಾಹಸ ಮಾಡಿದ್ದಾರೆ. ಅದರಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ. ಫೈಟ್ಸ್ಗೆ ಬಹಳ ಮುಖ್ಯವಾಗಿ ಇದರಲ್ಲಿ ನಾವು ಆಸಕ್ತಿಯಿಂದ ಸಿನಿಮಾ ಕಥೆಗೆ ಪೂರಕವಾಗಿ ಬೇಕಾಗಿರುವಂಥ ಆ್ಯಕ್ಷನ್ ಸೀಕ್ವೆನ್ಸಸ್ ಇತ್ತು. ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಆದರೆ ಕಷ್ಟನ ಇಷ್ಟಪಟ್ಟು ಮಾಡಿದ್ದೀವಿ.
ಯಾಕಂದ್ರೆ ಇತ್ತೀಚೆಗೆ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಬರೀ ಸಿನಿಮಾ ಮಾಡೋದು ಮಾತ್ರ ಒಂದು ಸಾಧನೆ ಅಲ್ಲ. ಸಿನಿಮಾ ಮಾಡಿ ಅದನ್ನ ಪ್ರಮೋಟ್ ಮಾಡಿ ಥಿಯೇಟರ್ ಕರ್ಕೊಂಬಂದು ನಿಲ್ಲಿಸಿ ಅದಾದ್ಮೇಲೆ ಥಿಯೇಟರ್ ಉಳಿಸ್ಕೊಳ್ಳೋದು ಕೂಡ ಒಂದು ಸಾಧನೆ ಆಗಿದೆ. ಸೊ ಆ ಒಂದು ಕೆಲಸಕ್ಕೆ, ಆ ಒಂದು ಸಾಹಸಕ್ಕೆ ಕೈ ಹಾಕಿರುವಂತ ನಿರ್ಮಾಪಕರಿಗೆ ನಾನು ಫಸ್ಟ್ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ಅವಕಾಶವನ್ನ ನನಗೆ ನೀಡಿದ್ದಕ್ಕೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸಹಕಾರ ಮಾಡಿದಂಥ ಎಲ್ಲ ಕಲಾವಿದರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೀನಿ. ಮುಖ್ಯವಾಗಿ ಸಾಹಸ ದೃಶ್ಯಗಳನ್ನ ಡೈರೆಕ್ಟ್ ಮಾಡಿದಂಥ ನಮ್ಮ ಫೈಟ್ ಮಾಸ್ಟರ್ಸ್, ಎಸ್ಪೆಷಲಿ ನನ್ನ ಆಲ್ ಟೈಮ್ ಫೇವ್ರೆಟ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್. ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಒಂದು ಫೈಟ್ ಸೀಕ್ವೆನ್ಸ್ ಮಾಡ್ತಿದ್ವಿ. ಅದು ಈ ರಮಣರಾಜ್ ತರ ಅವರು ತೆಲುಗು, ಅವರು ಗುಣಕುಮಾರ್ ಅಂತ ಡೈರೆಕ್ಟರ್. ಯಾಕಂದ್ರೆ ಅವಾಗ ಎಂತ ದುಡ್ಡಿರ್ಲಿಲ್ವಲ್ಲ ಜಾಸ್ತಿ, ಅದಕ್ಕೆ ಇದರಲ್ಲೇ ಮಾಡಿದೆ ತುಂಬಾ ಕನ್ವೀನಿಯಂಟ್ ಆಗಿ. ಯಾಕಂದ್ರೆ ಸಿನಿಮಾಲಿ ಇದಕ್ಕಿದ್ದಂಗೆ ಹೇಳ್ಬಿಡ್ಬೇಕು, ಓಪನ್ ಆಗ್ಬಿಡ್ತದೆ ಯಾವಾಗಿದ್ರು. ಸರ್ ಅವರು ನಾವು ಏನ್ ಲೆಕ್ಕ ಹಾಕಿದ್ರಿ ಅದಕ್ಕಿಂತ ಇಬ್ರು ಅಷ್ಟೇ ಚೆನ್ನಾಗಿ ಹೇಳಿದ ಟೈಮಿಗೆ ಬಂದು, ಯಾಕಂದ್ರೆ ಅವ್ರು ಬಂದಿರೋದು ಅವ್ರ ಮಾವರು ಬಂದು ಕರ್ನಾಟಕಕ್ಕೆ ನಮ್ಮವ್ರನ್ನ ಅಣ್ಣವರು ರಾಜ್ಕುಮಾರ್ ಅವರು, ಅವ್ರ ತಂದೆಯವರು ಅವ್ರ ಹತ್ರ ನಾನು ಸೆಕ್ರೆಟರಿ ಆಗಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಲಿ 1 ವರ್ಷ ಕೆಲಸ ಮಾಡಿದೆ. ಅದಕ್ಕೆ ಮೊದಲಿಂದಾನು ನಾವು ವಜ್ರೇಶ್ವರಲ್ಲಿದ್ದಾಗಿದ್ದು ನಮ್ದವರು ಪಿಕ್ಚರ್ಗಳಾಗ್ತಾ ಇದ್ರಿ, ಬಾಂಧವ್ಯ, ಆ ಶಿಸ್ತು ಇದು ಅವ್ರಿಗೆ ಅದರಲ್ಲೇ ಬಂದ್ಬಿಟ್ಟಿದೆ. ಅದಕ್ಕೆ ರಮೇಶ್ ಅವರು ಅವ್ರ ಹತ್ರ ಚೆನ್ನಾಗಿ ಕೆಲಸ ತೆಗೆಸಿರ್ತಾರೆ. ನೈಟ್ ಎಲ್ಲ ಮಾಡಿದೆ ಅಂತಾರಲ್ಲ, ನನಗೆ ಅರ್ಥ ಆಯಿತು. ಯಾಕಂದ್ರೆ ಅವ್ರ ಸ್ಕೂಲು ನಾನು ನೋಡಿದ್ದೀನಿ. ಅಂಥ ವಿಜಯ ರಾಘವೇಂದ್ರ ಅಂತ ಆರ್ಟಿಸ್ಟು ನಾನು ನೋಡಿದ ಪ್ರಕಾರ ನಮಗೆ ಸಿನಿಮಾ ಮಾಡೋಕ್ಕೆ ತುಂಬ ಇದೆ, ಕಲಾವಿದರಿದ್ದಾರೆ. ಆದರೂ ನಮ್ಮ ಅಣ್ಣ ನಮಗೆ ಕಷ್ಟದಲ್ಲಿ ನೆರವಾದ ಅಣ್ಣ ಆದರು. ಅವ್ರ ತಂದೆಯವರು ನಮಗೆ ಭಾರಿ ಚಿನ್ನೇಗೌಡರು ನಮಗೆ. ಆಮೇಲೆ ಮೂರನೇದು ಹೇಳ್ಬೇಕು ಅಂತಂದರೆ, ಇವರು ಮಾಡಿರೋ ಟೈಟ್ಲಲ್ಲೇ ಅವ್ರು ನೋಡಿ ಎಲ್ಲೂ ಹಾಕಿಲ್ಲ ಪಾನ್ ಇಂಡಿಯಾ, ತೆಲುಗು, ಯಾವ ಲ್ಯಾಂಗ್ವೇಜ್ ಏನು ಅಂತ. 28 ಲ್ಯಾಂಗ್ವೇಜ್ ನಾವು ಮಾಡ್ಕೊಬೋದು, ಆ ಥರ ಪ್ಲಾನ್ ಮಾಡಿರ್ತಾರೆ ರಮೇಶ್ ಅವರು. ಆಮೇಲೆ ಈಗ ಡೈರೆಕ್ಟ್ರ್ ಯಾರು ಸಾರ್ ಅಂದೆ, ನಮ್ಮ ಇವರು ರಮಣರಾಜ್ ಅಂತ ಇಂಟರ್ವ್ಯೂ ಮಾಡಿಕೊಟ್ರು. ಆಂಧ್ರ ಜೆ.ಡಿ. ಚಕ್ರವರ್ತಿ ಅಧೀನ್ ಅಂತ. ಅಷ್ಟೇ, ಅನ್ನ ಎಲ್ಲ ಹೆಸರು ನೋಡೋಂಗಿಲ್ಲ, 1-2 ಅಗಳು ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದೆ ರಮಣರಾಜ್ ಅವರು ಯಾವ ಸ್ಕೂಲಲ್ಲಿ ಬಂದರು ಅಂತ. ಎಲ್ಲ ವರ್ಗಕ್ಕೂ ಇಷ್ಟ ಆಗೋ ಥರ ಪಿಕ್ಚರ್ ಮಾಡಿರ್ತಾರೆ. ಆಮೇಲೆ ಮೊದಲು ಈಗ ಪಟ್ಟಾಭಿಷೇಕ ಅಂತ ಇದು ಮಾಡಿದ್ರಲ್ಲ, ಇವ್ರು ಇದಕ್ಕೆ ಮೊದಲೇ 25 ವರ್ಷದಿಂದಾನೇ ಬೇಜಾನ್ ಪಿಕ್ಚರ್ ಎಲ್ಲ ಮಾಡಿದ್ದಾರೆ. ಸಿನಿಮಾದ ಇವ್ರಿಗೆ ಒಂದು ಅಂಗ ಇವರು. ಅವ್ರ ಮಿಸ್ಸಸ್ ಅವ್ರ ಭಾಗ್ಯ ಅವ್ರಿಗೆ ತುಂಬ ನಾವು ಕೃತಜ್ಞತೆ ಹೇಳಬೇಕು. ಆಮೇಲೆ ನಮ್ಮ ನಾಗೇಂದ್ರ ಸಾರು ಆರ್ಟಿಸ್ಟು ಪ್ಲಸ್ ಇದು, ಅವ್ರಿಗೂ ನಾವು ಕೃತಜ್ಞತೆ ಹೇಳ್ತೀವಿ. ಆರ್ಟಿಸ್ಟ್ಗಳು ಇನ್ನು ಗೊತ್ತಿರೋರು ಏನು ಅನ್ಕೊಂಬಿಡಿ ಬ್ರದರ್ಸ್. ಆಮೇಲೆ ನಮ್ಮ ಕೇಶವ್ ಸಾರು ಇವಾಗ ಹೇಳ್ತಾ ಇದ್ದಾರೆ ನಾನು ಸಾರ್ ಅಂತ, ಕೊನೆಯಲ್ಲಿ ಮೀಸೆ ತೆಗೆದು ಕೂತಿದ್ರು. ನಾನು ಯಾರು ಅಂತ ಕೇಳಿದ್ರೆ ಇವರು, ನಾವು ಭಾರಿ ಕ್ಲೋಸು ಆದರೂ ಇವಾಗ ತಿಳಿಸ್ತಾ ಇದ್ದಾರೆ. ಹಂಗೆ ಎಲ್ಲ ನಮ್ಮ ಆತ್ಮೀಯರಿದ್ದಾರೆ. ಈ ಸಿನಿಮಾ ಚೆನ್ನಾಗಿ ಬಂದು ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ಹಂಗೆ ಮಾಡಿರ್ತಾರೆ ನಮ್ಮ ರಮೇಶ್ ಅವರು. ಅವಾಗ ಏನದು ಫಿನಿಕ್ಸ್ ಪಕ್ಷಿ ಥರ ಬಿಡ್ತಾ ಇರ್ತಾರೆ. ಅದರಿಂದ ಈ ಸಿನಿಮಾ ಯಶಸ್ವಿ ಆಗಲಿ. ಈ ಚಿತ್ರದಿಂದ ಇನ್ನೂ ಹಲವಾರು ಚಿತ್ರಗಳು ಬರೋಕ್ಕೆ, ಉದ್ಯಮಕ್ಕೆ ಅನುಕೂಲ ಆಗಲಿ. ಇನ್ನೂ ಬೇಜಾನು ಹೇಳೋದಿದೆ, ಸದ್ಯಕ್ಕೆ ಸಾಕು. ನೆಕ್ಸ್ಟ್ ಫಂಕ್ಷನಲ್ಲಿ ಬಂದು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಬಯಸದೇ ಬಂದ ಭಾಗ್ಯ ಅಂತಾರೆ. ನಾನು ಬಂದಿದ್ದು ಕೇಶವ ರೆಡ್ಡಿ ಅವ್ರು ನಂಗೆ ಭಾರಿ ಆತ್ಮೀಯರು. ಇಲ್ಲ ಸರ್ ನೀವು ಬರಲೇಬೇಕು ಅಂತ ನನ್ನ ಕೆಲವು ಪಿಕ್ಚರ್ ಮಾಡಿದ್ರು, ಆ್ಯಕ್ಟ್ ಮಾಡಿದರು. ಸರಿ ಅಂತ ಬಂದೆ, ಒಬ್ಬ ಪ್ರೇಕ್ಷಕನಾಗಿ ಬಂದೆ. ಅದು ನೋಡಿದ್ರೆ ಇಲ್ಲಿ ಕೂತ್ಕೊಳ್ಳೋ ಭಾಗ್ಯ ಸಿಕ್ತು. ಎರಡನೇದಾಗಿ ಪಿಕ್ಚರು ಟೈಟ್ಲೇ ಹೇಳುತ್ತೆ, FIR ಅನ್ನೋದು ಇದರಲ್ಲಿ ಎಲ್ಲದೂ ಒಳಗೊಂಡಿದೆ ಅನ್ನೋದು ನಾವು ಬಿಡಿಸಿ ಹೇಳಬೇಕಾಗಿದ್ದೇನಿಲ್ಲ. ಪಕ್ಕ ಕಮರ್ಷಿಯಲ್ಲು. ವಿಜಯ ರಾಘವೇಂದ್ರ ಅಂದರೆ ಕೆಲವರಲ್ಲಿ ಒಂದು ಭಾವನೆ ಇದೆ, ಇವರು ಕೆಲವೇ ಈ ರೊಮ್ಯಾಂಟಿಕ್ಕು, ಸೋಸಿಯಲ್ಲು ಇಂಥ ಕ್ಯಾರೆಕ್ಟರ್ಗಳೇ ಜಾಸ್ತಿ ಹೇಳ್ತೇವೆ ಇವ್ರ ಪಿಕ್ಚರ್ಲಿ ಅಂತ. ಬಟ್ ಇದನ್ನು ನೋಡಿದ್ರೆ, ಆ ಪೋಸ್ಟರ್ ನೋಡಿದ್ರೇ ಗೊತ್ತಾಗುತ್ತೆ ಇದು ಔಟ್ ಕಮರ್ಷಿಯಲ್ ಅಂತೇಳಿ. ಈ ಚಿತ್ರ ಖಂಡಿತವಾಗಿ ಇದು
ಎಲ್ಲ ಇದು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ಟಾಗಲಿ, ಮುಂದೆ ಪ್ರೊಡ್ಯೂಸರ್ಗಳು ಇನ್ನೂ ಹೆಚ್ಚು ಚಿತ್ರಗಳನ್ನ ನಿರ್ಮಾಣ ಮಾಡಲಿ. ಯಾಕೆಂದರೆ ರಮೇಶ್ ಅವ್ರ ಬಗ್ಗೆ ನಾನು ಹಿಂದೆನೇ ಕೇಳಿದ್ದೆ, ನೋಡ್ತಾ ಇದ್ದು. ನಾವು ಇಂಡಸ್ಟ್ರಿಗೆ ಬಂದಿದ್ದು 86ಅಲ್ಲಿ, ಹಾಗಾಗಿ ಅವ್ರನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈ ಮಧ್ಯದಲ್ಲಿ ಹೇಳಬಾರ್ದು, ನಂದು ಒಂದು ಚಿತ್ರ ನೆಕ್ಸ್ಟ್ ಮಂತ್ ರಿಲೀಸ್ ಇದೆ, ಶಾನುಭೋಗರ ಮಗಳು ಅಂತ, ಬ್ರಿಟಿಷ್ ಪೀರಿಯಡ್ದು ಕಥೆ ಅದು. ಎಷ್ಟು ಹೇಳ್ತೀನಿ, ಇವತ್ತು ನನಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟವ್ರಿಗೂ ಮತ್ತು ಇಲ್ಲಿ ವೇದಿಕೆ ಕರೆದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ನಾನು ಭಾಷಣ ಮುಗಿಸ್ತೇನೆ. ಕೊಟ್ರಿ. ಆ್ಯಂಡ್ ನೀವು ನೋಡ್ದಂಗೆ ಸ್ವಲ್ಪ ಬೋಲ್ಡಾಗೆ ಕಾಣಿಸ್ಕೊಂಡಿದ್ದೀನಿ. ನಾನು ಅಷ್ಟು ಬೋಲ್ಡಾಗಿ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ, ಬಟ್ ಮಾಡಿಸಿದ್ದಾರೆ ಸಿನಿಮಾಲಿ. ಸೊ ದಟ್ ಇಸ್ ಏನು, ಸಿನಿಮಾ ಅಂದ್ರೇ ಹಾಗೆ, ಒಂದು ಡೈರೆಕ್ಟರ್ ಕೈಗೆ ಹೋದರೆ ಸಿನಿಮಾ ಅವ್ರು ಏನು ಬೇಕಾದ್ರೂ ಮಾಡಿಸ್ತಾರೆ. ಸೊ ಥ್ಯಾಂಕ್ ಯು ರಮನ್ ಸರ್ ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಆ್ಯಂಡ್ ಅಷ್ಟೇ, ನಾನು ಮೇನ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್, ಸಿನಿಮಾಗೆ ಸಪೋರ್ಟ್ ಮಾಡಿ. ಇದು ಡೆಫಿನೆಟ್ಲಿ ಒಂದು ಥ್ರಿಲ್ಲರ್ ಆಗಿರುತ್ತೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ವಿಜಯ ರಾಘವೇಂದ್ರ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಸೊ ಹಿ ಗೇವ್ ಮಿ ಆಲ್ ದ ಫ್ರೀಡಮ್ ಟು ಆ್ಯಕ್ಟ್. ನಾನು ಒಂಚೂರು ಕಾನ್ಷಿಯಸ್ ಆಗಲಿ, ಸ್ಟಾರ್ಟಿಂಗ್ ಕಾನ್ಷಿಯಸ್ ಆಗ್ತಿದೆ, ಬಟ್ ಹಿ ಮೇಡ್ ಶೋರ್ ಐ ವಾಸ್ ಇನ್ ಕಾನ್ಷಿಯಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾ, ದಟ್ಸ್ ಇಟ್. ಥ್ಯಾಂಕ್ ಯು. ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಮಾಡಿ. ಆ್ಯಂಡ್ ಎಸ್, ದಟ್ಸ್ ಅಂತಾನೆ ಹೇಳ್ತೀನಿ. ಬಿಕಾಸ್ ನಾನು ಒಂಚೂರು ಕ್ಲೂ ಕೊಟ್ಟರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನನ್ನ ರೋಲ್ ಏನು ಅಂತ. ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದನ್ನ ನನ್ನ ಕ್ಯಾರೆಕ್ಟರ್ ಫುಲ್ ಸಸ್ಪೆನ್ಸ್ ಆಗಿದೆ. ಬೋಲ್ಡಾಗೂ ಕಾಣಿಸ್ಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ಸ್ವಲ್ಪ ಭಯ ಆಗೂ ಇದ್ದೀನಿ. ನೀವು ನೋಡ್ಬೋದು ಟ್ರೈಲರಲ್ಲಿ ಸ್ವಲ್ಪ ಭಯ ಪಟ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್. ಸೊ ಹಾಗೆ ಇದೆ, ನನ್ನ ಕ್ಯಾರೆಕ್ಟರ್ ಹಾಗೆ ಇದೆ. ಎಸ್, ಹೌದು. ಥ್ಯಾಂಕ್ ಯು. ಓಕೆ, ಎಸ್. ಸಿನಿಮಾ ಅಂದ ತಕ್ಷಣ ಸಿನಿಮಾದ ಎಡಿಟಿಂಗ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. FIR ಒಳ್ಳೆ ಟ್ರೈಲರ್ ತೋರಿಸಿದ್ರು. ಪಿಕ್ಚರ್ ಹೆಂಗಿರುತ್ತೋ ಇನ್ನೂ ಗೊತ್ತಿಲ್ಲ. ನಮ್ಮ ರಮೇಶ್ ಅವರು ತುಂಬ ಹೃದಯವಂತರು, ಒಳ್ಳೆ ಜನ, ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪಿಕ್ಚರ್ FIRಗೆ ನಮ್ಮ ಹೀರೋ ಪಕ್ಕದಲ್ಲೇ ಇದ್ದಾರೆ, ಅವ್ರು ಖಂಡಿತವಾಗೂ ಒಳ್ಳೇದಾಗಬೇಕು. 4-6 ಸಿನಿಮಾಗಳು ಮಾಡಬೇಕು, ಅವ್ರು ಇನ್ನೂ ಮತ್ತೆ ಸ್ಟಾರ್ಟ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಒಳ್ಳೆ FIRಗೆ ಮತ್ತು ಅವ್ರ ಟೀಮ್ಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಎಸ್, ಓಂ ಶಿವಂ #19 ಚಿತ್ರ ಇರುವ FIR ಚಿತ್ರ ನನಗೆ ಮೊದಲನೇ ಸರಿ ಪರಿಚಯ ಆದಾಗ ಅವ್ರ ಹತ್ರ ತುಂಬ ಕ್ಲೋಸ್ ಆಗಿದ್ವಿ. ಆಮೇಲೆ ಓದಿ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಹೋಗ್ತಾ ಇದ್ವಿ. ಹೃದಯವಂತ ಅಂದರೆ ಅವ್ರನ್ನೇ ಹೇಳ್ಬೇಕು. ನಮ್ಮ ಟೀಮಲ್ಲಿ ಚೆನ್ನಾಗಿ ಎಲ್ಲ ಇದು ಮಾಡ್ತಾಯಿದ್ರು, ಎಲ್ಲರೂ ಒಳ್ಳೆ ರೀತಿಲಿ ನೋಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ತುಂಬ ಅವ್ರ ಸಿನಿಮಾ ಅಂದರೆ ಬ್ಯಾಕಿಲ್ಲ, ಎಲ್ಲನೂ ಚೆನ್ನಾಗಿ ಆಗಿದೆ. ಇದು FIR ಚಿತ್ರನೂ ಅದೇ ಥರ ಆಗಿ ಅವ್ರಿಗೂ ಒಳ್ಳೆಯ ರೀತಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ನಿರ್ಮಾಪಕರನ್ನು ದಯವಿಟ್ಟು ಉಳಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಕನ್ನಡ ಚಿತ್ರವನ್ನೇ ನೋಡಿ, ಎಲ್ಲರೂ ಬೇರೆ ಚಿತ್ರಗಳನ್ನು ಕಮ್ಮಿ ಮಾಡಿ ಕನ್ನಡ ಚಿತ್ರ ನೋಡಿ ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊತೇನೆ ಅಷ್ಟೇ. ಎಲ್ರಿಗೂ ಶುಭ ಸಂಜೆ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಎಲ್ಲರೂ ಬಂದಿರೋದಕ್ಕೆ ಈ ಒಂದು ಟ್ರೈಲರ್ ಆಮೇಲೆ ಸಾಂಗ್ ಲಾಂಚ್ಗೆ. FIR 6 ಅಂದರೆ ಅಲ್ಲಿ ಅರ್ಥ ಆಗಬಹುದು, ಟೈಮಿಂಗು ಕೂಡ ಅಲ್ಲಿ ಇದೆ ಅಂತ. ರಾಘು ನಂದು ಒಂದು ಬಾಂಧವ್ಯನೇ ಬಹಳ ವರ್ಷಗಳ ಬಾಂಧವ್ಯ. ನನ್ನ ಮೊದಲನೇ ನಿರ್ದೇಶನದ ಚಿತ್ರ ಹಾರ್ಟ್ ಬೀಟ್ಸ್, ಆ ಸಿನಿಮಾಗೆ ರಾಘು ಅವ್ರನ್ನೇ ಕಾಸ್ಟ್ ಮಾಡಿದ್ದೆ. ಆಮೇಲೆ ಇದು 3ನೇ ಸಿನಿಮಾ ಎಡಿಟಿಂಗು ರಾಘು ಅವ್ರದ್ದು. ವಿಕ್ರಮ್ ಒಂದು, ಆಮೇಲೆ ಚೆಲ್ಲಾಪಿಲ್ಲಿ, ಆಮೇಲೆ ಈ ಒಂದು ಸಿನಿಮಾ. ನಿರ್ದೇಶಕರ ಬಗ್ಗೆ ಅಂದರೆ ಆ್ಯಕ್ಚುಲಿ ಇದ್ರಾಗಿನ ಹಿಂದೆ ಒಂದು ಸಿನಿಮಾ ಮಾಡಿದರು, ಬೈಲಿಂಗ್ವಲ್ಲು, ಕನ್ನಡ ಆಮೇಲೆ ತೆಲುಗು. ಅಟ್ ಎ ಟೈಮ್ 2 ಲ್ಯಾಂಗ್ವೇಜು ಶೂಟ್ ಮಾಡಿದರು. JD ಚಕ್ರವರ್ತಿ ಲೀಡಾಗಿ ಮಾಡಿದರು. ಅದು ಕೂಡ ಎಡಿಟಿಂಗ್ ಮಾಡಿ ಆಮೇಲೆ ಒಂದು ಪಾತ್ರನೂ ಮಾಡಿದ್ದೆ. ಆ್ಯಕ್ಚುಲಿ ಅದ್ರಾಗಿನ ಮುಂಚೆನೇ ಈ ಚಿತ್ರ ರಿಲೀಸ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲ ಆಗಿ ರೆಡಿಯಾಗಿ ಸೆನ್ಸರ್ ಎಲ್ಲ ಆಗೋಗಿದೆ. ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಮಂತೇನೋ ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಒಂದು ಕ್ಯೂರಿಯಾಸಿಟಿ ಇದೆ, ಇದು ಏನು ಈ ಚಿತ್ರ ರಾಘವ್ ಹೇಳ್ದಂಗೆ ನೈಟ್ ಅಂದರೆ ಆಲ್ಮೋಸ್ಟ್ ನೈಟಲ್ಲೇ ಏನು ನೀವು ಟ್ರೈಲರ್ ನೋಡಿದಾಗ ಆಮೇಲೆ ಇನ್ಕ್ಲೂಡಿಂಗ್ ಸಾಂಗು ಕೂಡ ನೋಡಿದಾಗ ಎಲ್ಲ ನೈಟಲ್ಲೇ ಇತ್ತು. ಕತೆ ಅದೇ ರೀತಿ ಹೋಗುತ್ತೆ. ಅದು ಮುಂದೆ ನಿರ್ದೇಶಕರು ಹೇಳ್ತಾರೆ ಅದ್ರ ಬಗ್ಗೆ. ಆಲ್ಮೋಸ್ಟ್ ನಮ್ಮ ಎಡಿಟಿಂಗು ಕೂಡ ನೈಟೇ ಮಾಡಿದ್ದು ಜಾಸ್ತಿ. ಯಾಕಂದರೆ ಆ ರೀತಿ
ಒಂದು ಆ ಮೂಡಲ್ಲೇ ಇರೋಣ ಬನ್ನಿಜಿ ಅಂದ್ಬಿಟ್ಟು. ಆಮೇಲೆ ಇನ್ಫ್ಯಾಕ್ಟ್ ಇನ್ನೊಬ್ರು ಇರಬೇಕಿತ್ತು, ಪಾಪ ಅವರು ಇಲ್ಲ ನಮ್ಮ ಜೊತೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸತೀಶ್ ಬಾಬು ಅವರು, ಅವರು ಆ್ಯಕ್ಚುಲಿ ಅವರು ನಾವು 3 ಜನನೂ ಸೇರಿ ನೈಟ್ ಮಾಡೋದು, ಆಮೇಲೆ ನೈಟೇ ಎಡಿಟಿಂಗು, ಆಮೇಲೆ ಸರ್ ಬಂದು ನೋಡೋದು, ಇನ್ನೇನಾದರೂ ಚೇಂಜಸ್ ಮಾಡೋಣ ಅದು ಇದು ಅಂತ ಭಾಳಷ್ಟು ಸೈಕಲ್ ಹೊಡ್ತಿದ್ದೀವಿ. ಆಮೇಲೆ ಜಗಳನೂ ಮಾಡಿದ್ದೀವಿ ಎಡಿಟ್ ಮಾಡುವಾಗ. ಅಂದರೆ ಔಟ್ಪುಟ್ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶದಲ್ಲಿ ಅಷ್ಟೇ. ಎಲ್ಲರೂ ಅವ್ರವ್ರ ಪಾತ್ರ ನೀಟಾಗಿ ನಿಭಾಯಿಸಿದ್ದಾರೆ. ರಾಘವ್ರಂತೂ ಹೇಳೋಂಗೆ ಇಲ್ಲ ಬಿಡಿ, ಅದು ಫೈಟು, ಡ್ಯಾನ್ಸು, ಲೀಲಾಜಾಲ. ಅವ್ರಿಗೆ ಒಂಥರ ಏನೋ ಈ ಜಾಮೂನ್ ಹಾಕೊಂಡು ನಿಮ್ಗೆ ತಿಂದಾಗ ಹೆಂಗೆ ಬುಡಕ್ಕಂತ ಹೋಗ್ಬಿಡುತ್ತೆ ಆ ರೀತಿ ಆರಾಮಾಗೆ ಕೂಲಾಗೆ ಮಾಡಿದ್ದಾರೆ ಅಂತ. ಹೆಂಗಂದ್ರೆ ಈಗ ರಿಸ್ಕ್ ಎಲ್ಲ ಒಂದು ರಸ್ಕ್ ಥರ ಅವ್ರಿಗೆ ಆ ರೀತಿ ತುಂಬ ಮುದ್ದಾಗೂ ಕಾಣ್ತಾರೆ. ಟೆನ್ಷನಲ್ಲೂ ಬೇರೆ. ಇಡೀ ಸಿನಿಮಾ ಆ ರೀತಿ ಹೋಗುತ್ತೆ. ಅದನ್ನ ಮುಂದೆ ನನ್ನ ಕರ್ತವ್ಯ ಏನು ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ನಾನು ನಂಬ್ಕೊಂಡಿದ್ದೀನಿ. ನಿರ್ದೇಶಕರು ಸ್ಮೈಲಲ್ಲಿ ಗೊತ್ತಾಗುತ್ತೆ, ಆಮೇಲೆ ನಿರ್ಮಾಪಕರು ಸ್ಮೈಲಲ್ಲೂ ಗೊತ್ತಾಗ್ತಾ ಇದೆ. ಆಲ್ರೆಡಿ ಸ್ಮೈಲ್ ಮಾಡ್ತಿದ್ದಾರೆ, ಕೆಲಸ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ. ಯಾಕಂದರೆ ನನ್ನ ಕೆಲಸ ಅಂತ ಬಂದಾಗ ನಾನು ಆಗಿಂದ ಮಾಡ್ಕೊಂಡು ಬಂದಿರುವಾಗ ಎಲ್ಲೂ ನನ್ನ ಕರ್ತವ್ಯದಲ್ಲಿ, ನನ್ನ ಕೆಲಸದಲ್ಲಿ ಒಂದು ಕಪ್ಪು ಚುಕ್ಕೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ತರವಾಗಿ ನನ್ನ ಕೆಲಸ ನಿಭಾಯಿಸ್ಕೊಂಡು ಬಂದಿದ್ದೀನಿ. ಇದೇ ರೀತಿ ಈ ಒಂದು ಚಿತ್ರಕ್ಕೆ, ಆಮೇಲೆ ಅದಲ್ಲದೆ ಆಂಧ್ರದಿಂದ ಬಂದು ತೆಲುಗು, ಆಂಧ್ರನೂ ತೆಲಂಗಾಣ ಈಗ ಸಪ್ರೇಟ್ ಇದೆ. ಆಂಧ್ರದಿಂದ ಬಂದು ಇಲ್ಲಿ ಕನ್ನಡ ಕಲಿತು ಒಂದು ಕನ್ನಡ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು. ನಿಜವಾಗ್ಲೂ ಒಂಥರ ಖುಷಿ. ಯಾಕಂದರೆ ಎಲ್ಲರೂ ಇಲ್ಲಿಂದ ಹೋಗಿ ಹೊರಗಡೆ ಹೋಗ್ತಾರೆ, ಅಲ್ಲಿಂದ ಬಂದು ಕನ್ನಡ ಕಲಿತು ಆಮೇಲೆ ಮಧ್ಯೆ ಸ್ವಲ್ಪ ಮಿಸ್ ಹೊಡಿತಾ ಇದ್ರು ಕನ್ನಡ, ಅವಾಗ ಹೇಳ್ಕೊಡ್ತಾ ಇದ್ವಿ. ಅದು ಸೆಕೆಂಡ್ರಿ ಪದಗಳು ಚುಚ್ಚು ಮಿಸ್ಟೇಕ್ ಆಗೋದು, ಅಯ್ಯೋ ಇದನ್ಬಿಟ್ರೆ ಈ ಮೀನಿಂಗ್ ಬಂದ್ಬಿಡುತ್ತೆ ಬೇಡ ಅಂದ್ಬಿಟ್ಟು ಒಂದಷ್ಟೆಲ್ಲ ಹೇಳ್ಕೊಡ್ತಿದ್ವಿ. ಬಟ್ ಎಲ್ಲನೂ ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ಒಂದು ಟೀಮ್ ಎಂಗೇಜ್ಡ್ ಆಗಿ ಮಾಡಿದ್ವಿ. ಎಲ್ಲ ಪಾತ್ರವರ್ಗಗಳನ್ನು ಚೆನ್ನಾಗೇ ಮಾಡಿದ್ದಾರೆ. DOP ಆಗಲಿ, ಸ್ಟಂಟ್ ಮಾಸ್ಟರ್ಸ್ ಆಗಲಿ, ಆಮೇಲೆ ಬ್ಯಾಕ್ಗ್ರೌಂಡು ನಮ್ಮ ತ್ಯಾಗು ಸರ್ ಆಗಲಿ, ಆಮೇಲೆ ನಮಗೆ ಟ್ರೈಲರ್ ಕಟ್ ಮಾಡಿದಂಥ ಸುರೇಶ್ ಅವರು ಆಗಲಿ. ಯಾಕಂದರೆ ಟ್ರೈಲರ್ ನಾನು ಕಟ್ ಮಾಡಿರಲಿಲ್ಲ, ನಾನು ಬೇರೆ ಶೂಟಲ್ಲಿದ್ದೆ ಅಂದ್ಬಿಟ್ಟು ನಮ್ಮ ರಮಣ ಅವರು ಪ್ರೊಡ್ಯೂಸರು ಅವ್ರು ಬಿಸಿದ್ದಾರೆ, ಬೇಡ ಇವ್ರ ಹತ್ರ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಅಲ್ಲಿ ಮಾಡಿಸ್ಬಿಟ್ರು. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ನಾನು ಒಬ್ಬ ಎಡಿಟ್ರಾಗಿ ಇನ್ನೊಬ್ಬ ಎಡಿಟ್ರು ಚೆನ್ನಾಗಿ ಮಾಡಿರೋದು